ಇನ್ನು ಬೆಂಗಳೂರು ಉತ್ತರ ವಲಯದಲ್ಲಿ ಫುಟ್ಪಾತ್ ಆಪರೇಷನ್ ಮುಂದುವರೆದಿದೆ. ದಾಸರಹಳ್ಳಿ ವಿಭಾಗದ ಎಂಇಐ ಲೇಔಟ್ನಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಬ್ಯಾಟರಾಯನಪುರದ ವಾರ್ಡ್ ನಂಬರ್ 15ರಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಪುಲಕೇಶಿ ನಗರದಲ್ಲೂ ಕೂಡ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ನಡೆದಿದೆ. ಎಚ್ಎಲ್ ವಿಭಾಗದಲ್ಲೂ ಕೂಡ ಅತಿಕ್ರಮಣ ತೆರವು ಕಾರ್ಯಾಚರಣೆ ನಡೆದಿದೆ. ಬಹಳಷ್ಟು ಕಡೆಗಳಲ್ಲಿ ಸುಮಾರು 200 ಕಿಲೋಮೀಟರ್ಗೂ ಹೆಚ್ಚಾಗಿದೆ ಇಲ್ಲಿವರೆಗೆ ನಡೆಸಿರುವಂತಹ ಫುಟ್ಪಾತ್ ತೆರವು ಕಾರ್ಯಾಚರಣೆ. ಇದೀಗ ಬೆಂಗಳೂರು ಉತ್ತರ ವಲಯದಲ್ಲೂ ಕೂಡ ಫುಟ್ಪಾತ್ ಆಪರೇಷನ್ ನಡೀತಾ ಇದೆ. ವ್ಯಾಪಾರಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ನಡುವೆನೂ ಕೂಡ ಫುಟ್ಪಾತ್ ಮೇಲಿರುವಂಥ ಅಂಗಡಿಗಳು, ಫುಟ್ಪಾತ್ ಮೇಲೆ ಕಟ್ಟಿರುವಂಥ ಸ್ಟೆಪ್ಸು, ಆಮೇಲೆ ಈ ರೀತಿಯಾಗಿ ಸಿಮೆಂಟ್ ಎಲ್ಲ ಹಾಕೊಂಡು ಭದ್ರ ಮಾಡ್ಕೊಂಡಿರ್ತಾರೆ ಮನೆ ಜಾಗದ ರೀತಿಯಾಗಿ. ಸೊ ಅವುಗಳನ್ನೆಲ್ಲ ತೆರವು ಮಾಡ್ತಾ ಇದ್ದಾರೆ. ದಾಸರಹಳ್ಳಿ ವಿಭಾಗದ ಎಂಇಐ ಲೇಔಟ್ನಲ್ಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಬ್ಯಾಟರಾಯನಪುರದ ವಾರ್ಡ್ ನಂಬರ್ 15ರಲ್ಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಪುಲಕೇಶಿ ನಗರದಲ್ಲೂ ಕೂಡ ಫುಟ್ಪಾತ್ ಒತ್ತುವರಿಯನ್ನ ತೆರವು ಮಾಡಲಾಗ್ತಾ ಇದೆ. ಅಧಿಕಾರಿಗಳಿದ್ದಾರೆ, ಜೆಸಿಬಿಯನ್ನು ತರಿಸ್ಕೊಂಡಿದ್ದಾರೆ. ಬಹಳಷ್ಟು ದಿನಗಳಿಂದ ನಡೀತಾ ಇರುವಂಥ ಫುಟ್ಪಾತ್ ತೆರವು ಕಾರ್ಯಾಚರಣೆ ಇದು. ಇವತ್ತು ಅದಕ್ಕೆ ಸಂಬಂಧ ಪ್ರತಿಭಟನೆ ಕೂಡ ನಡೆಯಿತು. ನಮ್ಮದೇ ಆದಂಥ ಸಮಸ್ಯೆಗಳಿದೆ, ಏಕಾಏಕಿ ಈ ರೀತಿಯಾಗಿ ತೆರವುಗೊಳಿಸಿದ್ರೆ ಹೇಗೆ, ವ್ಯಾಪಾರ ಹೇಗೆ ಮಾಡಬೇಕು, ಕುಟುಂಬ ಹೇಗೆ ಸಾಗಿಸಬೇಕು ಅಂತ. ಬಟ್ ಇದಾಗಲೇ GBA ನಿರ್ದೇಶನ ಕೊಟ್ಟಿರೋ ರೀತಿಯಾಗಿ ಫುಟ್ಪಾತನ್ನು ತೆರವು ಮಾಡಲೇಬೇಕು, ನೀವೇ ಖಾಲಿ ಮಾಡಿಕೊಂಡ್ರೆ ಉತ್ತಮ ಅನ್ನೋದಾಗಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು GBA. ಅದರ ಬೆನ್ನಲ್ಲೇ ಭಾಳ ದಿನಗಳಿಂದ ಈ ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆ ನಡೀತಾ ಇದೆ. ಭಾಳಷ್ಟು ಭಾಗಗಳಲ್ಲಿ ಇದಾಗಲೇ ಆಗಿ ಹೋಗಿದೆ. ಅಂಗಡಿಗಳನ್ನು ಕೂಡ ತೆಗೆಸಿದ್ದಾರೆ. ಆಮೇಲೆ ಸಮಯ ಕೂಡ ಕೊಡ್ತಾ ಇಲ್ಲ ಯಾರಿಗೂ. ಒಂದು ಸಲ ಕಾರ್ಯಾಚರಣೆಗೆ ಇಳಿದ ಮೇಲೆ 5 ನಿಮಿಷ ತಡೀರಿ, 10 ನಿಮಿಷ ತಡೀರಿ, ತರಕಾರಿಗಳನ್ನು ತೆಗೆದಿಟ್ಕೋಬೇಕು, ಹಣ್ಣುಗಳನ್ನು ತೆಗೆದಿಟ್ಕೋಬೇಕು, ಗಾಡಿ ಸಾಗಿಸ್ಬೇಕು, ಇದು ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಈಗ ನಾವು ನೋಡ್ತಾ ಇರೋದು ಈ ಸಿಮೆಂಟ್ಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾರೆ ಫುಟ್ಪಾತ್ ಮೇಲೆ, ಅದನ್ನು ತೆರವು ಮಾಡ್ತಾ ಇದ್ದಾರೆ. ಒಂದು ದಾಸರಹಳ್ಳಿಯಲ್ಲಿ, ಮತ್ತೊಂದು ಕಡೆ HALನಲ್ಲಿ ನಡೀತಾ ಇರುವಂಥ ಕಾರ್ಯಾಚರಣೆ. ಈ ಮೊಬೈಲ್ ಬೂತ್ಗಳನ್ನೆಲ್ಲ ತೆಗೆಸ್ತಾ ಇದ್ದಾರೆ, ಗಮನಿಸ್ಬೋದು ನೀವು. ಆಮೇಲೆ ಥಣಿಸಂದ್ರದಲ್ಲೂ ಕೂಡ ಫುಟ್ಪಾತನ್ನು ಮನೆ ಮೆಟ್ಟಿಲುಗಳನ್ನ ಕಟ್ಕೊಳ್ಳೋದಕ್ಕೆ, ಅಂಗಡಿಗಳ ಸ್ಟೆಪ್ಸ್ಗಳನ್ನ ಕಟ್ಕೊಳ್ಳೋದಕ್ಕೆ ಬಳಸ್ಕೊಂಡಿದ್ದಾರೆ. ಅವನ್ನೆಲ್ಲ ತೆರವುಗೊಳಿಸ್ತಾ ಇದ್ದಾರೆ JCB ಸಹಾಯದಿಂದ.